ಇಷ್ಟು ದಿನ ನಮ್ಮ ಸಿಲಿಕಾನ್ ಸಿಟಿ ಮಲೆನಾಡಾಗಿ ಬದಲಾಗಿತ್ತು. 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇತ್ತು. ಈಗಷ್ಟೇ ಮಳೆ ಕೊಂಚ ಗ್ಯಾಪ್ ಕೊಟ್ಟಿದೆ. ಈ ಬೆನ್ನಲ್ಲೇ ಸಾಂಕ್ರಾಮಿಕ ರೋಗಗಳು ಜನ್ಮ ತಾಳ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೆಳಿಗ್ಗೆ ಇದ್ರೆ ಮೋಡ ಕವಿದ ವಾತಾವರಣ. ವಾಕ್ ಹೋಗೋಣ ಅಂದ್ರೆ ಚುಮು ಚಳಿ. ಅಟ್ಲೀಸ್ಟ್ ಆಫೀಸ್ಗಾದ್ರೂ ಹೋಗೋಣ ಅಂದ್ರೆ ಜಿಟಿ ಮಳೆ. 3-4 ದಿನ ನಮ್ ಗಾರ್ಡನ್ ಸಿಟಿ ರೈನ್ ಸಿಟಿ ಆಗ್ಬಿಟ್ಟಿತ್ತು. ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇತ್ತು. ಮಳೆ ನಿಂತು ಹೋದ ಮೇಲೆ ಸಿಟಿಯಲ್ಲಿ ಸಾಂಕ್ರಾಮಿಕ ಸಮಸ್ಯೆ. 3-4 ದಿನ ಸಖತ್ ಕ್ವಾಟ್ಲೆ ಕೊಟ್ಟಿದ್ದ ಮಳೆರಾಯ ಈಗಷ್ಟೇ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾನೆ. ಕಳೆದ 2 ದಿನಗಳಿಂದ ಸೈಲೆಂಟ್ ಆಗಿದ್ದಾನೆ. ಆದರೆ ಸಮಸ್ಯೆ ಶುರುವಾಗಿರೋದೇ ಇಲ್ಲಿಂದ ಕಣ್ರಿ. ಬಿಟ್ಟು ಬರ್ತಾ ಇರೋ ಮಳೆಯಿಂದ ಸಾಂಕ್ರಾಮಿಕ ರೋಗ ಹೆಚ್ಚಾಗ್ಬಿಟ್ಟಿದೆ. ಬಿಬಿಎಂಪಿ ಕಸದ ಲಾರಿ ಚಾಲಕರು, ಸಹಾಯಕರು, ಲೋಡರ್ಗಳ ಪ್ರತಿಭಟನೆ ಕಾರಣ ಕಸ ತೆರವು ಮಾಡಿಲ್ಲ. ಹೀಗಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಸಿಟಿ ಜನ. ಹೌದು, ನಗರದಲ್ಲಿ ಸಾಂಕ್ರಾಮಿಕ ರೋಗಗಳು ಉಲ್ಬಣವಾಗ್ತಾ ಇದೆ. ಕೆಸಿ ಜನರಲ್ ಸೇರಿ ಅನೇಕ ಆಸ್ಪತ್ರೆಗಳಿಗೆ ಜನರು ಜ್ವರ, ಕೆಮ್ಮು, ನೆಗಡಿ, ಉಸಿರಾಟದ ಸಮಸ್ಯೆ ಅಂತ ಬರ್ತಿದ್ದಾರೆ. ಆಸ್ಪತ್ರೆಗಳ ಒಪಿಡಿಗಳು ಜನರಿಂದಲೇ ತುಂಬಿದೆ. ಈ ಬೆನ್ನಲ್ಲೇ ವೈದ್ಯರು ಕೂಡ ಆರೋಗ್ಯದ ಬಗ್ಗೆ ಗಮನ ಕೊಡಿ ಎಂದಿದ್ದಾರೆ. ವಾಂತಿ, ಭೇದಿಯಂತಹ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಿರಿ ಅಂತ ಸಲಹೆ ನೀಡಿದ್ದಾರೆ. ಈಗ ವಾತಾವರಣ ವೈಪರೀತ್ಯದ ಜೊತೆಗೆ ಕಸ ವಿಲೇವಾರಿ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಒಂದಕ್ಕೊಂದು ಸೇರಿಕೊಂಡು ಜಾಸ್ತಿ ಆಗುತ್ತೆ ಸಮಸ್ಯೆಗಳು. ಈಗ ಲಾಸ್ಟ್ 3 ದಿನದಿಂದ ಈ ಸ್ಟ್ರೈಕ್ ಇರೋದ್ರಿಂದ BBMP ವರ್ಕರ್ಸು ಎಲ್ಲ ಕಡೆಗೂ ರೋಡಲ್ಲಿ ಕಸ ಅದೆಲ್ಲ ಇದೆ. ಅದ್ರ ಜೊತೆಗೆ ವೆಟ್ಟಾಗಿ ಮಳೆ ನೀರು ಸೇರಿಕೊಂಡು ಸೊಳ್ಳೆಗಳು, ಆಮೇಲೆ ಕೆಲವೊಂದು ವೈರಸ್ಗಳು, ಆ ಡೆಬ್ರಿ ಸೇರಿಕೊಂಡು ಜಾಸ್ತಿ ಆಗೋ ತೊಂದರೆ ಸಾಧ್ಯತೆ ಇರುತ್ತೆ. ಅಂದರೆ ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿದರೆ ಈಗ ಫ್ಲೂ, ಮಲೇರಿಯಾ, ಡೆಂಗು ಆ ಥರದ್ದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟೇ ಅಲ್ಲ, ಸೊಳ್ಳೆಗಳ ಸಂಖ್ಯೆ ಹೆಚ್ಚಳವಾದರೆ ಡೆಂಗಿ ಕೇಸ್ಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ನಗರದ ಕಾರ್ಪೊರೇಷನ್, ಮಾರ್ಕೆಟ್, ಮೆಜೆಸ್ಟಿಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಸವನ್ನ ತೆರವು ಮಾಡಿಲ್ಲ. ಮತ್ತೆ ಮಳೆ ಬಂದ್ರೆ ಇದು ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಪಾಲಿಕೆ ಕೂಡಲೇ ಕಸವನ್ನ ತೆರವು ಮಾಡಿಸಬೇಕಾಗಿದೆ. ಅದೇನೇ ಇರಲಿ, ಯಾವುದಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ಜನರೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ದಿನ ನಮ್ಮ ಸಿಲಿಕಾನ್ ಸಿಟಿ ಮಲೆನಾಡಾಗಿ ಬದಲಾಗಿತ್ತು. 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇತ್ತು. ಈಗಷ್ಟೇ ಮಳೆ ಕೊಂಚ ಗ್ಯಾಪ್ ಕೊಟ್ಟಿದೆ. ಈ ಬೆನ್ನಲ್ಲೇ ಸಾಂಕ್ರಾಮಿಕ ರೋಗಗಳು ಜನ್ಮ ತಾಳ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೆಳಿಗ್ಗೆ ಇದ್ರೆ ಮೋಡ ಕವಿದ ವಾತಾವರಣ. ವಾಕ್ ಹೋಗೋಣ ಅಂದ್ರೆ ಚುಮು ಚಳಿ. ಅಟ್ಲೀಸ್ಟ್ ಆಫೀಸ್ಗಾದ್ರೂ ಹೋಗೋಣ ಅಂದ್ರೆ ಜಿಟಿ ಮಳೆ. 3-4 ದಿನ ನಮ್ ಗಾರ್ಡನ್ ಸಿಟಿ ರೈನ್ ಸಿಟಿ ಆಗ್ಬಿಟ್ಟಿತ್ತು. ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇತ್ತು. ಮಳೆ ನಿಂತು ಹೋದ ಮೇಲೆ ಸಿಟಿಯಲ್ಲಿ ಸಾಂಕ್ರಾಮಿಕ ಸಮಸ್ಯೆ. 3-4 ದಿನ ಸಖತ್ ಕ್ವಾಟ್ಲೆ ಕೊಟ್ಟಿದ್ದ ಮಳೆರಾಯ ಈಗಷ್ಟೇ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾನೆ. ಕಳೆದ 2 ದಿನಗಳಿಂದ ಸೈಲೆಂಟ್ ಆಗಿದ್ದಾನೆ. ಆದರೆ ಸಮಸ್ಯೆ ಶುರುವಾಗಿರೋದೇ ಇಲ್ಲಿಂದ ಕಣ್ರಿ. ಬಿಟ್ಟು ಬರ್ತಾ ಇರೋ ಮಳೆಯಿಂದ ಸಾಂಕ್ರಾಮಿಕ ರೋಗ ಹೆಚ್ಚಾಗ್ಬಿಟ್ಟಿದೆ. ಬಿಬಿಎಂಪಿ ಕಸದ ಲಾರಿ ಚಾಲಕರು, ಸಹಾಯಕರು, ಲೋಡರ್ಗಳ ಪ್ರತಿಭಟನೆ ಕಾರಣ ಕಸ ತೆರವು ಮಾಡಿಲ್ಲ. ಹೀಗಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಸಿಟಿ ಜನ. ಹೌದು, ನಗರದಲ್ಲಿ ಸಾಂಕ್ರಾಮಿಕ ರೋಗಗಳು ಉಲ್ಬಣವಾಗ್ತಾ ಇದೆ. ಕೆಸಿ ಜನರಲ್ ಸೇರಿ ಅನೇಕ ಆಸ್ಪತ್ರೆಗಳಿಗೆ ಜನರು ಜ್ವರ, ಕೆಮ್ಮು, ನೆಗಡಿ, ಉಸಿರಾಟದ ಸಮಸ್ಯೆ ಅಂತ ಬರ್ತಿದ್ದಾರೆ. ಆಸ್ಪತ್ರೆಗಳ ಒಪಿಡಿಗಳು ಜನರಿಂದಲೇ ತುಂಬಿದೆ. ಈ ಬೆನ್ನಲ್ಲೇ ವೈದ್ಯರು ಕೂಡ ಆರೋಗ್ಯದ ಬಗ್ಗೆ ಗಮನ ಕೊಡಿ ಎಂದಿದ್ದಾರೆ. ವಾಂತಿ, ಭೇದಿಯಂತಹ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಿರಿ ಅಂತ ಸಲಹೆ ನೀಡಿದ್ದಾರೆ. ಈಗ ವಾತಾವರಣ ವೈಪರೀತ್ಯದ ಜೊತೆಗೆ ಕಸ ವಿಲೇವಾರಿ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಒಂದಕ್ಕೊಂದು ಸೇರಿಕೊಂಡು ಜಾಸ್ತಿ ಆಗುತ್ತೆ ಸಮಸ್ಯೆಗಳು. ಈಗ ಲಾಸ್ಟ್ 3 ದಿನದಿಂದ ಈ ಸ್ಟ್ರೈಕ್ ಇರೋದ್ರಿಂದ BBMP ವರ್ಕರ್ಸು ಎಲ್ಲ ಕಡೆಗೂ ರೋಡಲ್ಲಿ ಕಸ ಅದೆಲ್ಲ ಇದೆ. ಅದ್ರ ಜೊತೆಗೆ ವೆಟ್ಟಾಗಿ ಮಳೆ ನೀರು ಸೇರಿಕೊಂಡು ಸೊಳ್ಳೆಗಳು, ಆಮೇಲೆ ಕೆಲವೊಂದು ವೈರಸ್ಗಳು, ಆ ಡೆಬ್ರಿ ಸೇರಿಕೊಂಡು ಜಾಸ್ತಿ ಆಗೋ ತೊಂದರೆ ಸಾಧ್ಯತೆ ಇರುತ್ತೆ. ಅಂದರೆ ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿದರೆ ಈಗ ಫ್ಲೂ, ಮಲೇರಿಯಾ, ಡೆಂಗು ಆ ಥರದ್ದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟೇ ಅಲ್ಲ, ಸೊಳ್ಳೆಗಳ ಸಂಖ್ಯೆ ಹೆಚ್ಚಳವಾದರೆ ಡೆಂಗಿ ಕೇಸ್ಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ನಗರದ ಕಾರ್ಪೊರೇಷನ್, ಮಾರ್ಕೆಟ್, ಮೆಜೆಸ್ಟಿಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಸವನ್ನ ತೆರವು ಮಾಡಿಲ್ಲ. ಮತ್ತೆ ಮಳೆ ಬಂದ್ರೆ ಇದು ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಪಾಲಿಕೆ ಕೂಡಲೇ ಕಸವನ್ನ ತೆರವು ಮಾಡಿಸಬೇಕಾಗಿದೆ. ಅದೇನೇ ಇರಲಿ, ಯಾವುದಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ಜನರೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಇಷ್ಟು ದಿನ ನಮ್ಮ ಸಿಲಿಕಾನ್ ಸಿಟಿ ಮಲೆನಾಡಾಗಿ ಬದಲಾಗಿತ್ತು. 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇತ್ತು. ಈಗಷ್ಟೇ ಮಳೆ ಕೊಂಚ ಗ್ಯಾಪ್ ಕೊಟ್ಟಿದೆ. ಈ ಬೆನ್ನಲ್ಲೇ ಸಾಂಕ್ರಾಮಿಕ ರೋಗಗಳು ಜನ್ಮ ತಾಳ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೆಳಿಗ್ಗೆ ಇದ್ರೆ ಮೋಡ ಕವಿದ ವಾತಾವರಣ. ವಾಕ್ ಹೋಗೋಣ ಅಂದ್ರೆ ಚುಮು ಚಳಿ. ಅಟ್ಲೀಸ್ಟ್ ಆಫೀಸ್ಗಾದ್ರೂ ಹೋಗೋಣ ಅಂದ್ರೆ ಜಿಟಿ ಮಳೆ. 3-4 ದಿನ ನಮ್ ಗಾರ್ಡನ್ ಸಿಟಿ ರೈನ್ ಸಿಟಿ ಆಗ್ಬಿಟ್ಟಿತ್ತು. ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇತ್ತು. ಮಳೆ ನಿಂತು ಹೋದ ಮೇಲೆ ಸಿಟಿಯಲ್ಲಿ ಸಾಂಕ್ರಾಮಿಕ ಸಮಸ್ಯೆ. 3-4 ದಿನ ಸಖತ್ ಕ್ವಾಟ್ಲೆ ಕೊಟ್ಟಿದ್ದ ಮಳೆರಾಯ ಈಗಷ್ಟೇ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾನೆ. ಕಳೆದ 2 ದಿನಗಳಿಂದ ಸೈಲೆಂಟ್ ಆಗಿದ್ದಾನೆ. ಆದರೆ ಸಮಸ್ಯೆ ಶುರುವಾಗಿರೋದೇ ಇಲ್ಲಿಂದ ಕಣ್ರಿ. ಬಿಟ್ಟು ಬರ್ತಾ ಇರೋ ಮಳೆಯಿಂದ ಸಾಂಕ್ರಾಮಿಕ ರೋಗ ಹೆಚ್ಚಾಗ್ಬಿಟ್ಟಿದೆ. ಬಿಬಿಎಂಪಿ ಕಸದ ಲಾರಿ ಚಾಲಕರು, ಸಹಾಯಕರು, ಲೋಡರ್ಗಳ ಪ್ರತಿಭಟನೆ ಕಾರಣ ಕಸ ತೆರವು ಮಾಡಿಲ್ಲ. ಹೀಗಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಸಿಟಿ ಜನ. ಹೌದು, ನಗರದಲ್ಲಿ ಸಾಂಕ್ರಾಮಿಕ ರೋಗಗಳು ಉಲ್ಬಣವಾಗ್ತಾ ಇದೆ. ಕೆಸಿ ಜನರಲ್ ಸೇರಿ ಅನೇಕ ಆಸ್ಪತ್ರೆಗಳಿಗೆ ಜನರು ಜ್ವರ, ಕೆಮ್ಮು, ನೆಗಡಿ, ಉಸಿರಾಟದ ಸಮಸ್ಯೆ ಅಂತ ಬರ್ತಿದ್ದಾರೆ. ಆಸ್ಪತ್ರೆಗಳ OPDಗಳು ಜನರಿಂದಲೇ ತುಂಬಿದೆ. ಈ ಬೆನ್ನಲ್ಲೇ ವೈದ್ಯರು ಕೂಡ ಆರೋಗ್ಯದ ಬಗ್ಗೆ ಗಮನ ಕೊಡಿ ಎಂದಿದ್ದಾರೆ. ವಾಂತಿ, ಭೇದಿಯಂತಹ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಿರಿ ಅಂತ ಸಲಹೆ ನೀಡಿದ್ದಾರೆ. ಈಗ ವಾತಾವರಣ ವೈಪರೀತ್ಯದ ಜೊತೆಗೆ ಕಸ ವಿಲೇವಾರಿ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಒಂದಕ್ಕೊಂದು ಸೇರಿಕೊಂಡು ಜಾಸ್ತಿ ಆಗುತ್ತೆ ಸಮಸ್ಯೆಗಳು. ಈಗ ಲಾಸ್ಟ್ 3 ದಿನದಿಂದ ಈ ಸ್ಟ್ರೈಕ್ ಇರೋದ್ರಿಂದ BBMP ವರ್ಕರ್ಸು ಎಲ್ಲ ಕಡೆಗೂ ರೋಡಲ್ಲಿ ಕಸ ಅದೆಲ್ಲ ಇದೆ. ಅದ್ರ ಜೊತೆಗೆ ವೆಟ್ಟಾಗಿ ಮಳೆ ನೀರು ಸೇರಿಕೊಂಡು ಸೊಳ್ಳೆಗಳು, ಆಮೇಲೆ ಕೆಲವೊಂದು ವೈರಸ್ಗಳು, ಆ ಡೆಬ್ರಿಸ್ ಸೇರಿಕೊಂಡು ಜಾಸ್ತಿ ಆಗೋ ತೊಂದರೆ ಸಾಧ್ಯತೆ ಇರುತ್ತೆ. ಅಂದರೆ ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿದರೆ ಈಗ ಫ್ಲೂ, ಮಲೇರಿಯಾ, ಡೆಂಗು ಆ ಥರದ್ದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟೇ ಅಲ್ಲ, ಸೊಳ್ಳೆಗಳ ಸಂಖ್ಯೆ ಹೆಚ್ಚಳವಾದರೆ ಡೆಂಗಿ ಕೇಸ್ಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ನಗರದ ಕಾರ್ಪೊರೇಷನ್, ಮಾರ್ಕೆಟ್, ಮೆಜೆಸ್ಟಿಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಸವನ್ನ ತೆರವು ಮಾಡಿಲ್ಲ. ಮತ್ತೆ ಮಳೆ ಬಂದ್ರೆ ಇದು ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಪಾಲಿಕೆ ಕೂಡಲೇ ಕಸವನ್ನ ತೆರವು ಮಾಡಿಸಬೇಕಾಗಿದೆ. ಅದೇನೇ ಇರಲಿ, ಯಾವುದಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ಜನರೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ದಿನ ನಮ್ಮ ಸಿಲಿಕಾನ್ ಸಿಟಿ ಮಲೆನಾಡಾಗಿ ಬದಲಾಗಿತ್ತು. 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇತ್ತು. ಈಗಷ್ಟೇ ಮಳೆ ಕೊಂಚ ಗ್ಯಾಪ್ ಕೊಟ್ಟಿದೆ. ಈ ಬೆನ್ನಲ್ಲೇ ಸಾಂಕ್ರಾಮಿಕ ರೋಗಗಳು ಜನ್ಮ ತಾಳ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೆಳಿಗ್ಗೆ ಇದ್ರೆ ಮೋಡ ಕವಿದ ವಾತಾವರಣ. ವಾಕ್ ಹೋಗೋಣ ಅಂದ್ರೆ ಚುಮು ಚಳಿ. ಅಟ್ಲೀಸ್ಟ್ ಆಫೀಸ್ಗಾದ್ರೂ ಹೋಗೋಣ ಅಂದ್ರೆ ಜಿಟಿ ಮಳೆ. 3-4 ದಿನ ನಮ್ ಗಾರ್ಡನ್ ಸಿಟಿ ರೈನ್ ಸಿಟಿ ಆಗ್ಬಿಟ್ಟಿತ್ತು. ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇತ್ತು. ಮಳೆ ನಿಂತು ಹೋದ ಮೇಲೆ ಸಿಟಿಯಲ್ಲಿ ಸಾಂಕ್ರಾಮಿಕ ಸಮಸ್ಯೆ. 3-4 ದಿನ ಸಖತ್ ಕ್ವಾಟ್ಲೆ ಕೊಟ್ಟಿದ್ದ ಮಳೆರಾಯ ಈಗಷ್ಟೇ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾನೆ. ಕಳೆದ 2 ದಿನಗಳಿಂದ ಸೈಲೆಂಟ್ ಆಗಿದ್ದಾನೆ. ಆದರೆ ಸಮಸ್ಯೆ ಶುರುವಾಗಿರೋದೇ ಇಲ್ಲಿಂದ ಕಣ್ರಿ. ಬಿಟ್ಟು ಬರ್ತಾ ಇರೋ ಮಳೆಯಿಂದ ಸಾಂಕ್ರಾಮಿಕ ರೋಗ ಹೆಚ್ಚಾಗ್ಬಿಟ್ಟಿದೆ. ಬಿಬಿಎಂಪಿ ಕಸದ ಲಾರಿ ಚಾಲಕರು, ಸಹಾಯಕರು, ಲೋಡರ್ಗಳ ಪ್ರತಿಭಟನೆ ಕಾರಣ ಕಸ ತೆರವು ಮಾಡಿಲ್ಲ. ಹೀಗಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಸಿಟಿ ಜನ. ಹೌದು, ನಗರದಲ್ಲಿ ಸಾಂಕ್ರಾಮಿಕ ರೋಗಗಳು ಉಲ್ಬಣವಾಗ್ತಾ ಇದೆ. ಕೆಸಿ ಜನರಲ್ ಸೇರಿ ಅನೇಕ ಆಸ್ಪತ್ರೆಗಳಿಗೆ ಜನರು ಜ್ವರ, ಕೆಮ್ಮು, ನೆಗಡಿ, ಉಸಿರಾಟದ ಸಮಸ್ಯೆ ಅಂತ ಬರ್ತಿದ್ದಾರೆ. ಆಸ್ಪತ್ರೆಗಳ OPDಗಳು ಜನರಿಂದಲೇ ತುಂಬಿದೆ. ಈ ಬೆನ್ನಲ್ಲೇ ವೈದ್ಯರು ಕೂಡ ಆರೋಗ್ಯದ ಬಗ್ಗೆ ಗಮನ ಕೊಡಿ ಎಂದಿದ್ದಾರೆ. ವಾಂತಿ, ಭೇದಿಯಂತಹ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಿರಿ ಅಂತ ಸಲಹೆ ನೀಡಿದ್ದಾರೆ. ಈಗ ವಾತಾವರಣ ವೈಪರೀತ್ಯದ ಜೊತೆಗೆ ಕಸ ವಿಲೇವಾರಿ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಒಂದಕ್ಕೊಂದು ಸೇರಿಕೊಂಡು ಜಾಸ್ತಿ ಆಗುತ್ತೆ ಸಮಸ್ಯೆಗಳು. ಈಗ ಲಾಸ್ಟ್ 3 ದಿನದಿಂದ ಈ ಸ್ಟ್ರೈಕ್ ಇರೋದ್ರಿಂದ BBMP ವರ್ಕರ್ಸು ಎಲ್ಲ ಕಡೆಗೂ ರೋಡಲ್ಲಿ ಕಸ ಅದೆಲ್ಲ ಇದೆ. ಅದ್ರ ಜೊತೆಗೆ ವೆಟ್ಟಾಗಿ ಮಳೆ ನೀರು ಸೇರಿಕೊಂಡು ಸೊಳ್ಳೆಗಳು, ಆಮೇಲೆ ಕೆಲವೊಂದು ವೈರಸ್ಗಳು, ಆ ಡೆಬ್ರಿಸ್ ಸೇರಿಕೊಂಡು ಜಾಸ್ತಿ ಆಗೋ ತೊಂದರೆ ಸಾಧ್ಯತೆ ಇರುತ್ತೆ. ಅಂದರೆ ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿದರೆ ಈಗ ಫ್ಲೂ, ಮಲೇರಿಯಾ, ಡೆಂಗು ಆ ಥರದ್ದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟೇ ಅಲ್ಲ, ಸೊಳ್ಳೆಗಳ ಸಂಖ್ಯೆ ಹೆಚ್ಚಳವಾದರೆ ಡೆಂಗಿ ಕೇಸ್ಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ನಗರದ ಕಾರ್ಪೊರೇಷನ್, ಮಾರ್ಕೆಟ್, ಮೆಜೆಸ್ಟಿಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಸವನ್ನ ತೆರವು ಮಾಡಿಲ್ಲ. ಮತ್ತೆ ಮಳೆ ಬಂದ್ರೆ ಇದು ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಪಾಲಿಕೆ ಕೂಡಲೇ ಕಸವನ್ನ ತೆರವು ಮಾಡಿಸಬೇಕಾಗಿದೆ. ಅದೇನೇ ಇರಲಿ, ಯಾವುದಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ಜನರೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.